ಹಂಗೆ ಡ್ಯಾಮೇಜ್ ಇದೆ ರೆಡಿ ಮಾಡ್ತಾ ಇದ್ದಾರೆ ಅಣ್ಣ. ಚೆಕ್ ಮಾಡ್ತೀನಿ ಕೊಡಿ ಸರ್. ಆಯಿತು, ಡ್ಯಾಮೇಜ್ ಆಗಿದ್ರೆ ಬರ್ತಾ ಇದೆ ನೀರು. ಅವ್ರು ಫಸ್ಟು ನೀರು ಬರ್ತಾ ಹಾಂ ಸಿಮೆಂಟ್ ಹಾಕಿರೋ ಸರ್ ಇವಾಗ. ಪ್ರಾಬ್ಲಮ್ ನನ್ಗೆ ಅರ್ಥ ಆಗ್ತಿಲ್ಲ. ಎಲ್ಲ ಬಂಕ್ಗಳಲ್ವೇ ನೀವು ಹೆಂಗ್ ಮಾಡ್ತೀರಾ? ಇಲ್ಲ ಬಂಕ್ಗಳನ್ನು ಕ್ಲೋಸ್ ಮಾಡ್ಬಿಡಿ. ಡ್ರೈ ಆಗಿದೆ ಕಣ, ಡ್ರೈ ಆಗೈತೆ. ಡ್ರೈ ಆಗಿರೋದು ಯೂಸ್ ಮಾಡೋದು ಈಗ ನೀವೇ ಹೋಗಿ ಫಸ್ಟು ಸರ್. ಅದು ಡ್ರೈ ನೋಡಿ, ಅದು ಡ್ರೈ ಆಗಿದೆ. ಅದು ಬನ್ನಿ ಬನ್ನಿ ಬನ್ನಿ, ತೊಂದರೆ ಹಂಗಿಲ್ಲ. ಅದು ನೀವು ಬಂಕ್ಗಳಲ್ಲಿ ಹಿಂಗ್ ಮಾಡ್ತೀರ ನನ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಸರ್ ನಿಮ್ಗಳಿಗೆ ಹೆಂಗ್ ಮಾಡ್ಬೇಕು ಅಂದ್ರೆ ಲೀಗಲ್ ಆಗಿ ನಾವು ಏನೋ ಈ ಕೈ ಹಾಕಿ ನೋಡೋದ್ನಲ್ಲ ಸರ್, ನಾನು ಟಚ್ ಮಾಡಿ ನೋಡೋದ್ನಲ್ಲ ಸರ್ ಇವಾಗ. ಆಹಾ, ಅದು ಒಂದ್ಸಲ ಎರಡು ಸಲ ಆದ್ರೆ ಪರವಾಗಿಲ್ಲ. ಯಾರೋ ದೇಶದಲ್ಲಾದ್ರೂ ಪರವಾಗಿಲ್ಲ. ನಾವು ಕನ್ನಡದವ್ರು ನಾವೇನೋ ಹಿಂಗೆ ಇದ್ ಮಾಡ್ಕೊಂಡ್ರೆ ಏನ್ ಸರ್ ಇದು? 1500 ರೂಪಾಯಿ ಡೀಸೆಲ್ ಹಾಕ್ತೇನೆ. 4 ದಿನಕ್ಕೊಮ್ಮೆ ಹೊಡೆದಾಕಿದ್ರೆ ಯಾರು ಬರ್ತಾರೆ? ಯಾರು ಹೊಡೆದಾಕ್ತಾರಣ್ಣ? ಯಾರನ್ನ ಹೊಡೆದಾಕ್ತಾರೆ? ಎಷ್ಟು ಸಲ ತೋರು? ಎಷ್ಟು ಎರಡು ಇವಾಗ ಅದು ತಂದು ಹಾಕಿರೋದು, ಅದು ಮೊನ್ನೆ ಹಾಕಿರೋದು. ಯಾರು ಅಲ್ವಾ? ಈಗ ನೀವು ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಬಂದು ಕೂತು ಬಿಟ್ಟು ಹೊಡೆದಾಕ್ಬಿಟ್ಟವ್ರು. ಇನ್ನೂ ರೆಡಿ ಆಗಿಲ್ಲ, ಬಂದು ಕೂತು ಹೊಡೆದಾಕವ್ರು. ಇವಾಗ ಮತ್ತೆ ಅದು ನಿನ್ನೆ ಬಂದುಬಿಟ್ಟು ರೆಡಿ ಮಾಡಿದ್ದಾರೆ ಸಿಮೆಂಟ್. ಅಲ್ಲ ಅಣ್ಣ, ಸರಿ ಹಂಗಾರೆ ಹಂಗೆ ಲೆಕ್ಕಪ್ಪ ಹಾಕಂದ್ರೆ ನೀವು ಜನಗಳಿಗೆ ಇಲ್ಲ ಹಾಕೋದು ಕೊಡೋದಿಲ್ಲ ಅಂದ್ಬಿಟ್ಟು ಒಂದು ಬೋರ್ಡ್ ಹಾಕ್ಬಿಟ್ಟು ನೀವು ಬರೀ ನಾವು ಬರೀ ಸ್ಟಾಫ್ಗಳಿಗೆ ಯೂಸ್ ಮಾಡ್ತೀವಿ. ಹೆಂಗ್ ಹೊಡೆದ ಸುಮ್ಮನೆ ಕುತ್ಕೊಂಡು ಹೆಂಗ್ ಹೊಡೆದಾಕಾಗುತ್ತೆ ಹೇಳಿ ಸರ್? ಓಲಿ ಅದನ್ನ ಹಾಂ ಈಗ ಬೇರೆ ಯಾವ್ದು ಈಗ ಏನಂದ್ರೆ ನೀವು ಅವಾಗಲೇ ನೀವು ಆಚೆ ಬರುವಾಗ ನಾನು ಬೇರೆ ಕೊಡ್ತೀನಿ ಬನ್ನಿ ಅಂದ್ರೆ ಮತ್ತೆ ರೆಡಿ ಮಾಡ್ತಾ ಇದಾರಲ್ಲ ಅಂತ ಬನ್ನಿ ಕೊಡ್ತೀನಿ. ಬನ್ನಿ ಬಂದು ನೀವು ಯಾರ ಥರ ಮಾತಾಡ್ತಾರೆ ನನ್ನ ಹತ್ರ ಮಾತಾಡಕ್ಕೆ ಹೋಗ್ಬಿಡ್ರಿ. ಬಂದು ನಾ ಚೆಕ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ತೋರಿಸ್ದೆ ನಿಮ್ಗೆ. ಹಾಂ ಸರಿ, ಬೇರೆ ಎಲ್ಲಿ ಕೊಡ್ತೀರಿ ಈಗ? ಗೊತ್ತಿದ್ರಾ? ಅದೇನೋ ಹೊಡೆದೋಗ್ಬಿಟ್ಟೈತಂತೆ, ಏನೋ ರೆಡಿ ಮಾಡಿಸ್ತವ್ರಂತೆ. ಯಾರೋ ಹೊಡೆದಾಕ್ಬಿಟ್ಟು. ಯಾವುದು ಇದು? ಈ ಕಡೆದಾ? ಓಕೆ. ಅಲ್ಲ, ಎಲ್ಲ ಬಂದವರೆಲ್ಲ ಹೊಡೆದಾಕ್ಬಿಟ್ಟು ಅದಕ್ಕೆ ಹೇಳಿದೆ ಬಂಕನ್ನು ಮುಚ್ಚಿಬಿಟ್ರೆ ರೆಡಿ. ಆ ಡ್ರೈವರೇ ಹೊಡೆದಾಕ್ಬಿಡ್ತಾರೆ, ಬೇರೆ ಯಾರು ಹೊಡೆದಾಕಲ್ಲ. ಓ ಅಂದರೆ ಡ್ರೈವರೇ ಹೊಡೆದಾಕ್ತಾರೆ. ಇದು ಪಕ್ಕ ಇದು ಹೊಡೆದಾಕ್ಬಿಟ್ಟವ್ರದೇ ಡ್ರೈವರೇ. ಏನು ಪ್ರಾಬ್ಲಮ್ ಅಂದರೆ ಡ್ರೈವರ್ ಏನು ನಿಮ್ಮ ಮೇಲೆ ಏನು ದ್ವೇಷ ಅವ್ರಿಗೆ? ಅದು ಡ್ರೈವರೇ ಹೊಡೆದಾಕ್ತಾರೆ. ಸೂಪರ್ ಸರ್ ನೀವು, ಸೂಪರ್ ಸರ್ ನೀವು.
ಡ್ರೈ ಆಗಬೇಕು. ಡ್ರೈ ಆಗಿದೆ ಆಲ್ರೆಡಿ. ಹಾಂ ಮಲಗೋರ ವೀರಣ್ಣ ಹೆಸರು ಚೆನ್ನಾಗೈತೆ. ಇವಾಗ ಈ ಬಂಕಲ್ಲಿ ಈ ಥರ ಯಾವುದು ಇದು ಯಾವುದು ಬಂಕು ಯಾವುದು ಬರುತ್ತೆ ಯಾವ ಏರಿಯಾ? ಕುಡ್ಲು ಇದು ಕುಂದನಹಳ್ಳಿಲಿ ಶೆಲ್ ಪೆಟ್ರೋಲ್ ಬಂಕಲ್ಲಿ ಯಾರಿದ್ದಾರೆ ಇಲ್ಲಿ ಬಂದು ಡ್ರೈವರ್ಗಳು ಎಲ್ಲ ಹೊಡೆದಾಕ್ಬಿಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ, ಡ್ರೈವರೇ ಹೊಡೆದಾಕ್ತಾ ಇದ್ದಾರೆ. ಈ ವೀರಣ್ಣವ್ರು ಹೇಳಿದ್ದಾರೆ ನನಗೆ, ದಯವಿಟ್ಟು ಯಾರು ಇನ್ಮೇಲೆ ಪೆಟ್ರೋಲ್ ಬಂಕಲ್ಲಿ ಈ ಬಿಡಿ ಅಂತ ಹೇಳ್ಬೇಕು. ಹೊಡೆದೋಗ್ತಾ ಇದ್ದಾರೆ, ಹೊಡೆದಾಗ್ತಾ ಇದ್ದಾರೆ. ಹಾಂ ಇಲ್ಲಿ ನೋಡಿ, ಒಂದು ಎರಡು ಸಲ ಆದರೆ ಬಿಡ್ಬೋದು, 4 ಹೊಡೆದೋಗುತ್ತೆ, ಸುಮ್ಮನೆ ಹೊಡೆದೋಗುತ್ತೆ, ಪೈಪ್ ಕಿತ್ತಾಕ್ಬಿಡ್ತಾರೆ. ಇರೇ ಒಂದು ನಿಮಿಷ ನೋಡ್ರಣ್ಣ, ಈಗ ಕೇಳಿಸ್ಕೊಂಡ್ರ, ಈಗ ಡ್ರೈವರ್ಗಳು ಪೈಪ್ ಕಿತ್ತಾಕ್ಬಿಡ್ತಾರೆ, ಹೊಡೆದಾಕ್ಬಿಡ್ತಾರೆ ಅಂತ ಅವರು ವಾದ ಇದೆ. ದಯವಿಟ್ಟು ಬಂದು ಪೆಟ್ರೋಲ್ ಬಂಕಲ್ಲಿ ನಮ್ಮದು ಪ್ರಾಪರ್ಟಿ ಅದು, ಅದನ್ನು ವೀರಣ್ಣವ್ರು ಹೇಳ್ತಾ ಇದ್ದಾರೆ ಪೈಪೆಲ್ಲ ಕಿತ್ತಾಕ್ತಾರೆ, 2-3 ದಿವಸಕ್ಕೊಂದ್ಸಲ ಹೊಡೆದಾಕ್ತಾ ಇದ್ದಾರಂತೆ. ನಮ್ಮ ಡ್ರೈವರ್ಗಳು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ, ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಸರ್, ಹೇಳ್ತೀನಿ ಸರ್, ಓಕೆನಾ? ಎಂತದ ವಾಶ್ರೂಮಲ್ಲಿ ಅಂಡರ್ವೇರ್ ಎಲ್ಲ ಅಲ್ಲೇ ಹಾಕ್ತಾರ? ಅಂಡರ್ವೇರ್ ಅಲ್ಲೇ ಹಾಕ್ಬಿಟ್ರೆ ಅಂದರೆ ಹೊಸ ಅಂಡರ್ವೇರ್ ಹಾಕ್ಕೊಂಡು ಹಳೆ ಅಂಡರ್ವೇರ್ ಇಲ್ಲ ಹಾಕ್ಬಿಟ್ಟು ಹೋಗ್ತಾರ? ಸ್ನಾನನ? ಹಾಂ ಹಾಂ ಹಾಂ, ಸ್ನಾನ ಮಾಡಂಗಿಲ್ಲ ಅಂತ ಹೇಳ್ಬೇಕು ತಾನೆ ನೀವು? ಏನು ನೋಡ್ರಪ್ಪ, ಕೇಳಿಸ್ಕೊಂಡ್ರಾ? ಇವೆಲ್ಲ ಯಾಕೆ ಸರ್ ಮಾಡ್ತೀರಾ? ನಮ್ಮ ಡ್ರೈವರ್ಗಳ ಹೆಸ್ರನ್ನೆಲ್ಲ ಆನ್ ಮಾಡ್ತೀರಲ್ರಿ. ಹಾಂ, ನಮ್ಗಳಿಗೆ ಅಂತ ಇರುವಂಥದ್ದು ನಮ್ಮ ಪ್ರಾಪರ್ಟಿ ಅದು, ಅದನ್ನು ಕರೆಕ್ಟಾಗಿ ಇಟ್ಕೊಳ್ರೋ ಮಾರಾಯ. ಈ ಥರ ಎಲ್ಲ ಮಾಡ್ತೀರಂತೆ ನೋಡು, ಅವ್ರವ್ರ ಅನುಭವಗಳನ್ನ ಅವ್ರು ಹೇಳ್ತಾರೆ. ಸರಿಯಾದಂಥ ರೀತಿಯಲ್ಲಿ ನಡ್ಕೊಳ್ಳಿ. ಕೀಗಳು ಕೊಡಲ್ಲ ಅಂದರೆ ನೋಡಿ ಈ ಥರ ಎಲ್ಲ ಮಾಡ್ತಾರೆ. ನಾವು ಯಾವಾಗಲೂ ಒಂದು ಟೈಮ್ ಬರ್ತೀವಿ, ಅದು ಏನು ಅದು ಟೈಮ್ ಎಷ್ಟಣ್ಣ? ಈಗ 4-5 ಗಂಟೆ ಇರಬೇಕು. ಹಾಂ, ಒಂದು ನಿಮಿಷ, 5 ಗಂಟೆ 20 ನಿಮಿಷ, 5 ಗಂಟೆ 20 ನಿಮಿಷ ಟೈಮ್ ಆಗೈತೆ. ನಾವೇನು ಯಾವಾಗಲೂ ಬರೋದಿಲ್ಲ, ಇಲ್ಲ ಎಲ್ಲ ಪಬ್ಲಿಕ್ ಟಾಯ್ಲೆಟ್ ಓಪನ್ ಇದ್ರೆ ಅಲ್ಲಿ ಹೋಗ್ತೀವಿ ನಾವು ದುಡ್ಡು ಕೊಟ್ಬಿಟ್ಟು. ಇಲ್ಲಿ ಈಗ ಈ ಟೈಮಲ್ಲಿ ಯಾವ ಓಪನ್ ಇರಲ್ಲ ಅಂತೇಳಿ ನಾವು ಬಂದರೆ ಅರ್ಜೆಂಟ್ಗೆ ನೋಡಿ ಈ ಥರ ಎಲ್ಲ ಪ್ರಾಬ್ಲಮ್ ಕೊಟ್ಟಿರ್ತೀರ. ನೀವು ಕೊಟ್ಟಿರೋ ಪ್ರಾಬ್ಲಮ್ಗೆ ಇವ್ರು ನಮಗೆ ಕೊಡಲ್ಲ ಕೀನ. ಈ ಥರ ಎಲ್ಲ ಸಮಸ್ಯೆ ಆಗ್ತವೆ. ದಯವಿಟ್ಟು ಡ್ರೈವರ್ಗಳು ಕೇಳ್ಕೊಳ್ಳೋದಷ್ಟೇ, ನಮ್ಮ ಪ್ರಾಪರ್ಟಿಗಳು ಏನಿರ್ತವೋ ಅದನ್ನು ಸರಿಯಾದಂಥ ರೀತಿಯಲ್ಲಿ ಬಳಸ್ಕೊಂಡು ಅನುಕೂಲ ಮಾಡ್ಕೊಳ್ಳಿ. ಅಷ್ಟು ಬಿಟ್ಟು ತೊಂದರೆ ಮಾಡಿಬಿಟ್ಟು ಅದಕ್ಕೂ ನಮ್ಗಳಿಗೂ